My first business meeting. ನಾವೇನು ತಪ್ಪು ಮಾಡಿದ್ದೀವಿ, ನಾವೇನು ಪಾಪ ಮಾಡಿದ್ದೀವಿ, ನಾವೇನು ಎಗರಾಡ್ತಿದ್ದೀವ ಇಲ್ಲಿ? ಹಾಂ, ನೀವು ಬಿಡೋದು ಈ ಸ್ವಲ್ಪ ಎಗರಾಡ್ತೀವಿ. ಸೀದಾ ದೇವ್ರ ಮನೆಗೆ ಹೋಗಿ ಕುತ್ಕೊಂಡಿರೋದು. ಯಾಕೆ ಅಲ್ಲಿ ಚಾಮುಂಡೇಶ್ವರಿ ಇದೆ ಅಂತನಾ? ದೇವ್ರ ನೀನು ಗಾಡ ಅಫಿನ್. ಚಾಮುಂಡೇಶ್ವರಿದ್ದು ವಾಹನ ಯಾವುದು? ಸಿಂಹ. ಅದೇ ಹೇಳಿದ್ದು. ಮಾತಾಡ್ಸಕ್ ಬಂದ. ಹೌದಾ? ಮತ್ತೆ ಹೋಗಿ ಅಲ್ಲೇ ಮಲಗಿರೋದು. ಇವಾಗಷ್ಟೇ ಶವರ್ ತೊಗೊಂಡು ಬಂದೆ. ಇವತ್ತು ಒಂದು ಮೀಟಿಂಗ್ ಇದೆ. ಅವ್ರು ನನಗೆ 3 days ಬ್ಯಾಕ್ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ ಆಫ್ ಅಸ್ ಎಲ್ಲರೂ ಹೋಗ್ತಾ ಇದ್ದೀವಿ ಬಿಕಾಸ್ ಇಟ್ಸ್ ಅ ಬಿಸ್ನೆಸ್ ಮೀಟಿಂಗ್. ಮೈ ಫಸ್ಟ್ ಬಿಸ್ನೆಸ್ ಮೀಟಿಂಗ್. ಐ ಹ್ಯಾವ್ ನೋ ಐಡಿಯಾ ಹೌ ಇಟ್ ವಿಲ್ ಗೋ. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಟು ಗೆಟ್ ರೆಡಿ. ಸೊ ಅದಕ್ಕೆ ಐ ಆಮ್ ವೇರಿಂಗ್ ದಿಸ್ ಟಾಪ್, ಶಾರ್ಟ್ ಟಾಪ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್. ಅದಕ್ಕೂ ಮುಂಚೆ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು. ಡಬಲ್ ಕ್ಲೆನ್ಸ್, ಆಮೇಲೆ ಸೀರಮ್, ಆಮೇಲೆ ಮಾಯ್ಶ್ಚರೈಸರ್. ಆ್ಯಂಡ್ ಅದ್ರ ಜೊತೆಗೆ ಐ ಬೀನ್ ಚೇಂಜಿಂಗ್ ಮೈ ಬೆಡ್ ಸ್ಪ್ರೆಡ್ ವೆರಿ ಫ್ರೀಕ್ವೆಂಟ್ಲಿ ಬಿಕಾಸ್ ಶೆಕೆ ಅಲ್ವಾ. ಐ ಕಾಂಟ್ ಸ್ಲೀಪ್ ಆನ್ ದ ಸೇಮ್ ಥಿಂಗ್ ಮೋರ್ ದ್ಯಾನ್ 3 days or 4 days. ಅದಕ್ಕೋಸ್ಕರ ಸೊ ಎವ್ರಿಥಿಂಗ್ ಆನ್ ಹೋಲ್ ಇಸ್ ಶೋಯಿಂಗ್ ಇಂಪ್ಯಾಕ್ಟ್. ಯಾವುದು ಅಂತ ಪರ್ಟಿಕ್ಯುಲರ್ ಆಗಿ ಗೊತ್ತಾಗ್ತಾ ಇಲ್ಲ, ಬಟ್ ಐ ಆಮ್ ಜಸ್ಟ್ ಸೋ ಹ್ಯಾಪಿ ದ್ಯಾಟ್ ಇಟ್ಸ್ ವರ್ಕಿಂಗ್. I never thought I will be attending the business meetings. ನಾನು ಅಟೆಂಡ್ ಮಾಡ್ತಿದ್ದ ಮೀಟಿಂಗ್ಸ್ ಎಲ್ಲ ಆಫೀಸ್ ಮೀಟಿಂಗ್ಸ್ ಆ್ಯಂಡ್ ನಮ್ಮ ಟಾಪಿಕೇ ಬೇರೆ ಇರ್ತಾಯಿತ್ತು, ನಮ್ಮ ಮಾತೇ ಬೇರೆ ಇರ್ತಾಯಿತ್ತು. ಬಟ್ ಬಿಸ್ನೆಸ್ ಮೀಟಿಂಗ್ಸ್ ಎಲ್ಲ ಹೇಗಿರುತ್ತೆ ಅಂತ ಒಂದು ಚೂರೂ ಐಡಿಯಾನೇ ಇಲ್ಲ. ನಾನು ಅಟೆಂಡ್ ಮಾಡಿದ್ದು BNI ಮೀಟಿಂಗ್ ಒಂದೇ. ಅದು ನನ್ನ ಫ್ರೆಂಡನ್ನ ಸಲುವಾಗಿ ಬೇರೆ ಸಬ್ಸ್ಟಿಟ್ಯೂಟ್ ಆಗಿ ನಾನು ಅಟೆಂಡ್ ಮಾಡಿದ್ದೆ. ಆದರೆ ನಮ್ಮ ಬೈಸುಜಿ ಬ್ರ್ಯಾಂಡನ್ನ ರೆಪ್ರೆಸೆಂಟ್ ಮಾಡ್ತಿರಲಿಲ್ಲ. ಬಟ್ ಐ ಜಸ್ಟ್ ಸಾ ಹೌ ಪೀಪಲ್ ಅಪ್ಗ್ರೇಡ್ ದೇರ್ ಬಿಸ್ನೆಸ್. ಇನ್ಪುಟ್ಸ್ ಕೊಡ್ತಾರೆ, ಹಾಗೆ ಇನ್ಪುಟ್ಸ್ನ ತೊಗೊಳ್ತಾರೆ ಅನ್ನೋದನ್ನು ಕಲ್ತ್ಕೊಂಡಿದ್ದೆ. ಬಟ್ ನಮ್ಮ ಬೈಸುಜಿನ ರೆಪ್ರೆಸೆಂಟ್ ಮಾಡ್ತಾ ನಾನು ಯಾವತ್ತೂ ಬಿಸ್ನೆಸ್ ಮೀಟಿಂಗ್ನ ಅಟೆಂಡ್ ಮಾಡಿರಲಿಲ್ಲ. ಆ್ಯಂಡ್ ಸೊ ಐ ವಾಸ್ ಅ ಲಾಟ್ ಮೋರ್ ಎಕ್ಸೈಟೆಡ್ ಆ್ಯಂಡ್ ಸ್ವಲ್ಪ ನರ್ವಸ್ನೆಸ್ ಕೂಡ ಇದೆ. ನಾವು ಬಿಸ್ನೆಸ್ ಮೀಟಿಂಗ್ ಅಟೆಂಡ್ ಮಾಡ್ತಿರೋದು ಬಿಸ್ನೆಸ್ಸಲ್ಲೇ ತುಂಬ ವರ್ಷ ಇದ್ದು ಬೆಳೆದಿರೋರ ಜೊತೆ. ಹಾಗಾಗಿ ನರ್ವಸ್ನೆಸ್ ಇದ್ದೇ ಇರುತ್ತೆ ಅಲ್ವಾ. ಏನು ಮಾತಾಡಬೇಕು, ಏನು ಇನ್ಪುಟ್ಸ್ ಕೊಡಬೇಕು, ಹಾಗೆ ತೊಗೊಳ್ಬೇಕು ಅನ್ನೋದು ಐಡಿಯಾ ಇಲ್ಲ. ಬಟ್ ನೆವರ್ ಮೈಂಡ್, ನೋಡೋಣ. ಎವ್ರಿಥಿಂಗ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಸೊ ದಿಸ್ ಈಸ್ ಆಲ್ಸೋ ಮೈ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಅ ಬಿಗರ್ ಪ್ಲ್ಯಾಟ್ಫಾರ್ಮ್. ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ನಾನು ಮೀಟಿಂಗಿಗೆ ರೆಡಿ ಆದೆ. ತುಂಬ ಬಿಸಿಲಿರೋದ್ರಿಂದ ಐ ಜಸ್ಟ್ ಡಿಡ್ ಅ ವೆರಿ ಮಿನಿಮಲ್ ಮೇಕಪ್ ಆ್ಯಂಡ್ ಪ್ರೆಸೆಂಟಬಲ್ ಆಗಿರಬೇಕು ಅಂತ ಐ ಪುಟ್ ಆನ್ ಸಮ್ ವೆರಿ ಮಿನಿಮಲ್ ಜ್ಯುವೆಲ್ರೀಸ್. ಆ್ಯಂಡ್ ಹಾಗೆ ಮೀಟಿಂಗ್ ಹೊರಟ್ವಿ. ಮೀಟಿಂಗ್ ಕೂಡ ತುಂಬ ಚೆನ್ನಾಗಾಯಿತು. ನಾನು ಶೂಟ್ ಮಾತ್ರ ಮಾಡಲೇಬೇಡುವ ಅಂತ ಮಾಡ್ತಾಯಿದ್ದೆ. ಸ್ಟೇ ಟ್ಯೂನ್ಡ್ ಫಾರ್ ದ ಅಪ್ಡೇಟ್ಸ್. ಹ್ಯಾಪಿ ಮದರ್ಸ್ ಡೇ ಹೇಳು ನನಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮದರ್ಸ್ ಡೇ, ಹಾಗಾಗಿ ಅಮ್ಮಂಗೆ ರೆಸ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, ಆರ್ಡರ್ಸ್ ಇರೋದ್ರಿಂದ ಅವ್ರ ಕೆಲಸ ಇದ್ದಿದ್ದೇ ಆಗಿದೆ. ಆ್ಯಂಡ್ ವರ್ಕರ್ ಕೂಡ ಬರೋದಿತ್ತು ಆ್ಯಂಡ್ ಅವರು ಬಂದಿಲ್ಲ. ಸೊ ಎಲ್ಲ ಕೆಲಸ ಅಮ್ಮನೇ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೇನು ನಾನು ಕೆಲಸ ಕೊಡಬಾರ್ದು ಅಂದ್ಕೊಂಡಿದ್ದೆ, ಅದು ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಇವತ್ತು ಇಡೀ ದಿನ ಕುಕ್ ಮಾಡೋಣ ಅವ್ರಿಗೋಸ್ಕರ. ಅಟ್ಲೀಸ್ಟ್ ಲೆಟ್ ಹರ್ ಕಮ್ ಇನ್ ಟು ದ ಕಿಚನ್ ಅಂತ ಅಂದ್ಕೊಂಡೆ. ಇವಾಗ ನಾನು ಮಾಡ್ತೀನಿ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿದೆ. ಸೊ ನಮ್ಮನೇಲಿ ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ಸ್ ಬ್ರೇಕ್ಫಾಸ್ಟ್ ಸ್ಕಿಪ್ ಆಗುತ್ತೆ. ಸೊ ಐ ಆಮ್ ಗೋನಾ ಮೇಕ್ ಬ್ರಂಚ್. ಇಟ್ಸ್ 11 AM, 11 ಗಂಟೆ. ಸೊ ಬ್ರಂಚ್ ಮಾಡ್ತೀನಿ. ಐ ಆಮ್ ಮೇಕಿಂಗ್ ಚಿಕನ್ ಆ್ಯಂಡ್ ರೈಸ್, ಅದ್ರ ಜೊತೆ ಚಪಾತಿ ಕೂಡ. ಸೊ ಇದೆಲ್ಲ ಮಾಡಿ ರಾತ್ರಿಗೆ ಐ ವಿಲ್ ಆಸ್ಕ್ ಹರ್ಷಿತ್ ಟು ಮೇಕ್ ಸಮಥಿಂಗ್ ಬಿಕಾಸ್ ಅವ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಈ ನಡುವೆ. ಸೊ ನೋಡೋಣ. ವಿತ್ ದ್ಯಾಟ್ ನಾನು ಮದರ್ಸ್ ಡೇಗೆ ಅಮ್ಮಂಗೆ ಐ ಆಮ್ ಪ್ಲಾನಿಂಗ್ ಟು ಗಿಫ್ಟ್ ಸಮಥಿಂಗ್. ಅದೇನು ಅಂತ ನಾನು ಹೋಗ್ತಾ ತೋರಿಸ್ತೀನಿ. ಇವತ್ತಷ್ಟೇ ಅಂದರೆ May 10th, ಇವತ್ತಷ್ಟೇ ಒಂದು ರೆಸಿಪಿ ಹಾಕಿದಾರಮ್ಮ, ಗ್ರೀನ್ ಮಟನ್ ಮಸಾಲ ಅಂತ. ಅದರಲ್ಲಿ ಐ ಆಮ್ ಮೇಕಿಂಗ್ ಚಿಕನ್. ಇನ್ಫ್ಯಾಕ್ಟ್ ಅವರೇ ಕೇಳಿದ್ರು ಗ್ರೀನ್ ಚಿಕನ್ ಕರಿ ಮಾಡು ಅಂತ. ಸೊ ಅದಕ್ಕೋಸ್ಕರ ಆ ವಿಡಿಯೋದಲ್ಲಿ ಹೇಗಿದೆ ಅದೇ ರೆಫರೆನ್ಸ್ನ ತೊಗೊಂಡು ಚಿಕನ್ನಲ್ಲಿ ಮಾಡೋಣ.
ಮೊದಲನೇದಾಗಿ ಈ ವಿಡಿಯೋ ನೋಡ್ತಿರೋ ಎಲ್ಲ ಅಮ್ಮಂದಿರು ತಮಗೆ ಇಷ್ಟ ಆದರೂ ನನಗೆ ಯಾಕಿದೆಲ್ಲ ಏನೂ ಬೇಡ ಮಕ್ಳಿಗೆ ಬೇಕಾಗ್ಬೋದು ಅಂತ ಅಂದ್ಕೊಳ್ತಾ ಏನೇನೂ ಎಕ್ಸ್ಪೆಕ್ಟ್ ಮಾಡದೆ ಮನೆಯವರೆಲ್ಲರಿಗೂ ಸ್ಯಾಕ್ರಿಫೈಸ್ ಮಾಡಿಕೊಂಡು ಜೀವನ ಮಾಡ್ತಿರೋ ಎಲ್ಲ ಅಮ್ಮಂದಿರಿಗೂ ಬಿಲೇಟೆಡ್ ಹ್ಯಾಪಿ ಮದರ್ಸ್ ಡೇ. ಮದರ್ಸ್ ಲವ್ ಅನ್ನೋದೇನಿದೆ ಇಟ್ ಈಸ್ ಕಂಪ್ಲೀಟ್ಲಿ ಇರ್ರಿಪ್ಲೇಸಬಲ್ ಆರ್ ಅದನ್ನು ಯಾವುದಕ್ಕೂ ಕಂಪೇರ್ ಕೂಡ ಮಾಡೋದಕ್ಕಾಗಲ್ಲ. ಸೊ ಒಂದಿನ ಯಾವುದೋ ಮದರ್ಸ್ ಡೇ ಆಗಲ್ಲ, ಪ್ರತಿದಿನವೂ ಮದರ್ಸ್ ಡೇನೇ. ಬಟ್ ಈ ಒಂದು ದಿನ ಏನಿದೆ ವಿಲ್ ಹ್ಯಾವ್ ಟು ಟೇಕ್ ಅ ಪಾಸ್ ಆ್ಯಂಡ್ ಅಪ್ರಿಷಿಯೇಟ್ ಅಮ್ಮ ನೀವಿಷ್ಟು ಮಾಡ್ತಿದ್ದೀರಲ್ಲ. ಸೊ ಹಾಗಾಗಿ ತುಂಬ 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 ಥ್ಯಾಂಕ್ ಯು ಅಂತ. ಅಮ್ಮಂದಿರೆಲ್ಲ ಹೇಗೆ ಅಂದರೆ ನಾವು ಏನೂ ಕೇಳಿಲ್ಲ ಅಂದರೂ ಅವರೇ ಅರ್ಥ ಮಾಡ್ಕೊಂಡು ಎಲ್ಲ ಮಾಡಿಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ, ಸ್ಟ್ಯಾಂಡ್ ತೊಗೊಳ್ತಾರೆ. ಬಟ್ ನನ್ನ ಕಡೆಯಿಂದ ಎಲ್ಲ ಅಮ್ಮಂದಿರಿಗೂ ರಿಕ್ವೆಸ್ಟ್ ಏನಂದರೆ ನೀವು ನಿಮ್ಮ ಮನೆಯವ್ರನ್ನೆಲ್ಲ ಹೇಗೆ ನೋಡ್ಕೊಳ್ತೀರೋ ಹಾಗೇ ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡ್ಕೊಳ್ಳಿ ಪ್ಲೀಸ್, ಬಿಕಾಸ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಟು ಪ್ರಯಾರಿಟೈಸ್ ಯುವರ್ ಸೆಲ್ಫ್. ಇವತ್ತು ಮದರ್ಸ್ ಡೇ ಸ್ಪೆಷಲ್ ಅಂತ ಪ್ರಿಯಾ ಇವತ್ತು ಬ್ರಂಚ್ ಮಾಡೋಣ. ಆ್ಯಕ್ಚುಲಿ ತುಂಬ ಕೆಲಸ ಇದೆ ಕೆಳಗಡೆ, ಸೊ ಆ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೆ. ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಬಂದೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯ್ತಾ? ಚೆನ್ನಾಗಿದೆ, ನನಗಿಂತಲೂ ಚೆನ್ನಾಗಿ ಮಾಡಿದೆ ಸೀರಿಯಸ್ಲಿ. ನನ್ನ ರೆಸಿಪಿ ಫಾಲೋ ಮಾಡಿದ್ರು ಕೂಡ ನನಗಿನ್ನ ಚೆನ್ನಾಗಿ ಬಂದಿದೆ. ನಾನು ಹೇಳಿದೆ ವಿಡಿಯೋದಲ್ಲಿ ನಿಮ್ಮದೇ ರೆಫರೆನ್ಸ್ ಅಂತ. ಸೊ ಮಮ್ಮಿಗೆ ಇಷ್ಟ ಆಯಿತು, ನಿಂಗೆ? ಹೌದಾ, ಬಿಡು ಕೊಡು ಕುಕ್ಕರಿಂದ ಹಾಕೋಬೇಕಾದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಂತ ಹಾಕೊಳ್ತ. ಬಾಯಲ್ಲಿ ಬರ್ತಿದೆ. ಇಷ್ಟ ಆಯ್ತಾ? ಹಾಗೆ ಇನ್ನೊಂದು ವಿಷಯ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವೇನಾದರೂ ನಿಮ್ಮ ತಮ್ಮ ತಂಗಿಯಂದಿರನ್ನ ನೋಡ್ಕೊಳ್ತಾ ಇದ್ದರೆ ಅಕ್ಕ ಆಗಿ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ, ಬಿಕಾಸ್ ನಾವೆಲ್ಲ ಅಂಡರ್ ರೇಟೆಡ್ ಮದರ್ಸ್. ವಿ ಆರ್ ಟೇಕಿಂಗ್ ದಿಸ್ ಕೇಕ್. ಇದಕ್ಕೆ ಹ್ಯಾಪಿ ಮದರ್ಸ್ ಡೇ ಅಂತ ಫಾಂಡೆಂಟ್ ಹಾಕ್ಸ್ತಾ ಇದೀವಿ. ಅದಕ್ಕೆ ಅದು ರೆಕ್ಟಾಂಗಲ್ ಇದೆ ನೋಡಿ, ಸ್ಕ್ವೇರ್ ಇದೆಯಲ್ಲ ಅದನ್ನ ಸರ್ಕಲ್ ಸೊ ಚಾಕ್ಲೇಟ್ ಕೇಕ್ ತಗೊಳ್ಳೋಣ ಅದು ಒಂದು ಖಾಲಿ ಆಗ್ತದೆ ಅವರ ಸೊ ನಾವು ಬೇರೆ ಕೇಕ್ ತೊಗೊಂಡು ಅದಕ್ಕೆ ಹ್ಯಾಪಿ ಮದರ್ಸ್ ಡೇ ಹಾಕ್ಸ್ತಾ ಇದೀವಿ. ನನಗೆ ಅವ್ನು ಟ್ಯಾಕ್ಸ್ ಹಾಕಿದ್ದಾನೆ. ನಾನು ಆ್ಯಕ್ಚುಲಿ ಇದನ್ನ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡೋಣ ಅಂದ್ಕೊಂಡೆ ಕಮ್ಮಿ ಆಗುತ್ತೆ ಅಂತ, ಬಟ್ ಸಮ್ವನ್ ಇನ್ನೂ ಜಾಸ್ತಿನೇ ಆಯಿತು. ಆ್ಯಂಡ್ ಎನಿವೇಸ್ ನನಗೆ ಇವ್ರದ್ದು ಸ್ಟೋರ್ ತುಂಬ ಇಷ್ಟ, ಬಿಕಾಸ್ ದೇ ಹ್ಯಾವ್ ರಿಯಲಿ ಕ್ಯೂಟ್ ಮರ್ಚ್. ಸೊ ಹೊರಡೋಣ, ಇಟ್ಸ್ ಆಲ್ರೆಡಿ ಲೇಟ್. ಲೆಟ್ಸ್ ಗೋ. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ, ಇನ್ಸ್ಟಾಗ್ರಾಮ್ 100K ಆಗಿದ್ದಿಲ್ಲ, ಅದಕ್ಕೂ ಸೇಲ್ಸ್ ಇಲ್ಲ ಇನ್ಸ್ಟಾಗ್ರಾಮ್ಗೆ ಇರಬೇಕು, ಲೋಗೋ ಬೇಕು. ಆ್ಯಕ್ಚುಲಿ ಇವತ್ತೆಲ್ಲ ಈಗಾಗಲೇ ಸುಮಾರು ದಿನ ಆಗುತ್ತೆ 100K ಆಗಿ. ನಮ್ಮದು ಇನ್ನೊಂದು ಚಾನಲ್ ಕೂಡ 100K ಸೆಲೆಬ್ರೇಟ್ ಮಾಡ್ತಾರೆ. 100K ಆಗಿದ್ದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಫೈನಲಿ ನಾನು 3 ಚಾನಲಲ್ಲೂ 100K ಕ್ರಾಸ್ ಮಾಡಿದ್ದಿಲ್ಲ, ಅದು ನಂಗೆ ತುಂಬ 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 ಖುಷಿ ಆಗ್ತದೆ. ಟೋಟಲಿ ನನ್ನ 3 ಚಾನಲ್ ಇದೆ, 3 ಚಾನಲ್ 100K ಕ್ರಾಸ್ ಮಾಡೋದು ನಂಗೆ ತುಂಬ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ. ಹಾಗೆ ನಾನು ಫ್ರೀಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಥರ ಸೆಲೆಬ್ರೇಟ್ ಮಾಡ್ತೋದಕ್ಕೆ. ಮತ್ತೆ ಹರ್ಷಿಗೆ ಇಬ್ಬರು ಥ್ಯಾಂಕ್ ಯು ಸೋ ಮಚ್. ನೀನು ನಿಜ ಏನು ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ಪ್ರಿಯಾ ನಂದು ಪ್ಲಾನ್ ಇದ್ದಿದ್ದು ಏನಂದ್ರೆ ಮದರ್ಸ್ ಡೇಗೋಸ್ಕರ ಇವತ್ತು ಅಮ್ಮನ ಹತ್ರ ಏನು ಕೆಲಸ ಮಾಡಿಸೋದು ಬೇಡ, ನಾನು ಹರ್ಷ ಇಬ್ರು ಸೇರ್ಕೊಂಡು ಅಂತ ಕುಕಿಂಗ್ ಮಾಡ್ತೀನಿ ಅಂತ ಹೇಳಿದ್ದು. ಆದ್ರೆ ಹರ್ಷು ಬರ್ಲಿಲ್ಲ ಕುಕಿಂಗ್ ಮಾಡಕ್ಕೆ ಇವತ್ತು. ಆಕ್ಚುಲಿ ಡೈಲಿ ಮಾಡ್ತಾನೆ, ಬಟ್ ಇವತ್ತು ಅವ್ನು ಬರ್ಲಿಲ್ಲ, ಬೇರೆ ಏನೋ ಕೆಲಸ ಬಿಸಿ ಆಗಿದ್ದ. ನಲ್ಲಿ ಬಿಸಿ ಆಗಿದ್ದ. ಮೊನ್ನೆ ಕೂಡ ನಾನು ಡೈಲಿ ನಾನು ಮಗ ಇನ್ನ ಇಲ್ಲ ಅದೇ ನಿಮ್ಮ ಥ್ಯಾಂಕ್ ಯು ಸೋ ಮಚ್. ಈ ಕಡೆಯಿಂದ ಹರ್ಷ ಕಡೆಯಿಂದ ಥ್ಯಾಂಕ್ ಯು.
ರಾಯಲ್ ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಗಿಫ್ಟ್. ಪರ್ಫ್ಯೂಮ್. ಎಸ್. ನೋ ಪ್ರಮೋಷನಲ್ ಕಾಂಟೆಂಟ್ ಇನ್ಕ್ಲೂಡೆಡ್. ಸ್ನೂಫಿ ಬೈಸ್ಕೊಂಬಂದ. ಇನ್ನೇನೆಲ್ಲ ಅವ್ನಿಗೆ ಸ್ನೂಫಿ ಕೇಕ್. ಚಿಕ್ಕ ಸಾಕು. ಶುಭಿ ಕೇಕ್. ಇದು ಯೂನಿಸೆಕ್ಸ್ ತೋರಿಸು. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ದಿಸ್ ನೈಸ್. ಇಟ್ಸ್ ಆಕ್ಚುಲಿ ನೈಸ್. ಇದೆಲ್ಲಕ್ಕಿಂತ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಪ್ರಿಯಾ ಬರ್ಬೇಕಾದ್ರೆ ಅಡ್ವರ್ಟಿಂದ ಒಂದು ಪರ್ಫ್ಯೂಮ್ ತೊಗೊಂಡ್ಬಿಟ್ಟು ಓ ಝಾರಾ. ತುಂಬ ಇಷ್ಟ ಆಗಿತ್ತು. ಖಾಲಿನೇ ಆಗಬಾರ್ದು ಅಂತ ಚುಚ್ಚು ಯೂಸ್ ಮಾಡ್ತಿದ್ದೆ. ವಾಪಸ್ ಬಂದ್ಬಿಟ್ಟು ಪ್ರಿಯಾ ಅದನ್ನೇ ವಾಪಸ್ ಇಸ್ಕೊಂಡು. ಈಗ ಏನಪ್ಪ? ಯಾಕಂದ್ರೆ ನನ್ನ ಮೇಲ್ಗಡೆ ಲೈಫ್ ಇದೆ. ಪರ್ಫ್ಯೂಮ್ ಅಂತ ಇಷ್ಟಪಟ್ಟಿದ್ದೆ ಅದು ಒಂದೇನೆ. ಇವಾಗಲೂ ಇದೆ ಆ್ಯಕ್ಚುಲಿ. ಮೇಲ್ಗಡೆ ಇದೆ. ಸುಮ್ಮನೆ ನಾನು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಅದೇ ತಂದ್ಕೊಡ್ತೀನಿ. ಆ ಥರದ ಸಿಕ್ಕಿದ್ರೆ ಇನ್ನೂ ಇಲ್ಲೇ ತಗೋಬೋದು. ಅದು ಇಲ್ಲಿ ಸಿಗಲ್ಲ ಅವರು. ತುಂಬ ಚೆನ್ನಾಗಿದೆ ಪ್ರಿಯಾ ತೊಗೊಂಬಂದಿದ್ದು ಪರ್ಫ್ಯೂಮ್. ಸೊ ಯೂಶ್ವಲಿ ಅದನ್ನು ನಾನು ಯಾವಾಗಲಾದ್ರೂ ತುಂಬ ರೇರಾಗಿ ಉಪಯೋಗಿಸೋಕ್ಕೆ ಅಂತಲೇ ಇಟ್ಕೊಂಡಿದ್ದೆ. ಅಷ್ಟೊಂದು ಅದನ್ನು ಉಪಯೋಗಿಸ್ತಾ ಇದ್ದೆ. ತುಂಬ ಚೆನ್ನಾಗಿದೆ. ಬಟ್ ಎನಿವೇಸ್ ಅದ್ರ ಬದಲಾಗಿ ರಿಪ್ಲೇಸ್ಮೆಂಟ್ ಆಗಿ ಪ್ರಿಯಾ ಇದನ್ನು ನನಗೆ ಗಿಫ್ಟ್ ಕೊಡ್ತೀನಿ. ಕೊಡ್ತಿದ್ದಾರೆ. ಅದು ಮೇಲ್ಗಡೆ ಇದೆ. ಐ ಗಿವ್ ಇಟ್. ನೋ ಯು ಕೀಪ್ ಇಟ್ ಬ್ರೋ. ಇಟ್ಸ್ ಓಕೆ. ಸೊ ಥ್ಯಾಂಕ್ ಯು ಮದರ್ಸ್ ಡೇ ಗಿಫ್ಟ್ ಕೊಟ್ಟಿರೋದಕ್ಕೆ. ಎಲ್ಲ ಮದರ್ಸ್ಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ ಹೇಳ್ತಾ ಎಲ್ಲರ ಪರವಾಗಿ ಈ ಕೇಕ್ ಕಟ್ ಮಾಡ್ತಿದ್ದೀನಿ. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ನಿಮ್ಮ ಫೇವರೇಟ್ ಕಿಡ್ ಯಾರು? ಅವರ ಫಸ್ಟ್ ಪ್ಲೀಸ್. ಹಾಂ. ಇವಾಗ ಸ್ನೂಫಿನಾ? ಸ್ನೂಫಿನಾ? ನಾನಾ ಅರ್ಶುನ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಕಿಡ್ ಹಾಂ. ಡ್ಯೂಡ್, ನಾವೇನೋ ಮಾಡಿದ್ದೀವಿ. ಡ್ಯೂಡ್. ನಾವೇನು ತಪ್ಪು ಮಾಡಿದ್ದೀವಿ? ನಾವೇನು ಪಾಪ ಮಾಡಿದ್ದೀವಿ? ನಾನು ಹೇಳಿದ್ದೆ ಇವಾಗ ನೀನು ತಿನ್ಸಿದ್ರೆ ಪ್ರಿಯಂಗ್ ಕೋಪ, ಪ್ರಿಯಂಗ್ ತಿನ್ಸಿದ್ರೆ ನಿನಗೆ ಕೋಪ. ನೀವು ಪ್ರಿಯಾಂಕ್ ತಿನ್ಸಿದ್ರೆ ನನಗೇನು ಕೋಪ ಬರಲ್ಲ. ಆ್ಯಕ್ಚುಲಿ ನನಗೆ 3 ಜನ ಫೇವ್ರೆಟ್. ಹಾಗಂತ ಅದರಲ್ಲಿ ಬೆಸ್ಟ್ ಅಂದರೆ ಸ್ನೂಫಿ. ಅವಳು ನೋಡಿ ಎಷ್ಟು ಡೀಸೆಂಟಾಗಿ ಕುತ್ಕೊಂಡಿದ್ದೆ ಕೇಕ್ ಕಟ್ ಮಾಡೋ ಟೈಮಲ್ಲಿ. ನಾವೇನು ಎಗರಾಡ್ತಿದ್ದೀವ ಇಲ್ಲಿ? ಹಾಂ, ನೀವು ಬಿಡೋದು ನೀವು ಸ್ವಲ್ಪ ಎಗರಾಡ್ತೀವಿ. ಬಟ್ ನಾವೇನು ಎಗರಾಡ್ತಿದ್ದೀವ ಇಲ್ಲಿ? ನಾವು ಕೂತಿದ್ದೀವಿ ಅಂತ ಡೀಸೆಂಟಾಗಿ. ಆಯ್ತು, ಜಗಳ ಆಡ್ಬಿಡಿ ಬನ್ನಿ. ಜಗಳ. ತಿನ್ಸ್ಬಿಡಿ. To the best mom ever. ನೀನು ಇಲ್ದಿರುವಾಗ ಯಾವ ಸೆಲೆಬ್ರೇಷನ್ ಇಲ್ಲ, ಅದು ಏನಿಲ್ಲ. ಪ್ರಿಯ ಇರಲಿಲ್ಲ ಅಂತ ನನಗೂ ಬೇಜಾರಿತ್ತು. ಅದಕ್ಕೆ ಈ ವರ್ಷ ನಂಗೆ ತುಂಬ ಖುಷಿ. ದುಡ್ಡು ನೀನಿಲ್ಲ ಅಂದರೆ ಲೈಫೇ ಇರಲ್ಲ, ಅವರು ಮನೇಲಿ ಬ್ರೈಟ್ನೆಸ್ಸೇ ಇರಲ್ಲ. ಸುಮ್ಮನೆ ಬ್ರೋ ಇದೆಲ್ಲ ಸುಮ್ಮನೆ